ಸಾಹಿತ್ಯ ಇಂತಹ ಮುದ್ದಾದ ಕೆಲಸವನ್ನು ಮಾಡಿದ್ದರಿಂದಲೇ ಜಗತ್ತು ಹಸನಾಗಿದೆ. ಇವತ್ತು ಪ್ರಕೃತಿಯ ಚಿತ್ರವನ್ನು, ಸೃಷ್ಟಿಯ ವಿಸ್ಮಯವನ್ನು ಶಿವಪ್ಪನವರು ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ನೋಡಿ. ಸೌಂದರ್ಯಕ್ಕೆ ಅಂತಹ ವಿಸ್ತಾರವಾದಂತಹ ಅರ್ಥ ಇದೆ. ಜೋಗದ ಜಲಪಾತವು ಸೌಂದರ್ಯವಲ್ಲವೇನು? ರುದ್ರ ರಮಣೀಯ ಅಂತ ನಾವು ಅದಕ್ಕೆ ಕರೀತೇವೆ. ಕೆಲವೊಮ್ಮೆ ರಮಣೀಯರು ರುದ್ರರಾಗಿರ್ತಾರೆ, ಅದು ಬೇರೆ ಮಾತು. ನನ್ನ ಜೀವನದ ಒಟ್ಟು ಪಯಣದಲ್ಲಿ ನನಗೆ ಮುತ್ತಿನ ಹಾಗೆ, ರತ್ನದ ಹಾಗೆ, ಆದರ್ಶದ ಹಾಗೆ ನನಗೇನಾದರೂ ದಕ್ಕಿದ್ದಿದ್ರೆ ಅದು ನನ್ನ ಶಿವಪ್ಪ. ಭಾಷೆ ಒದಗುವುದು ಅಂತಾರೆ, ಭಾಷೆ ಕೂಡುವುದು ಅಂತಾರೆ, ಭಾಷೆ ಹರಿಯುವುದು ಅಂತಾರೆ. ಆ ಅನುಭೂತಿಯನ್ನು ನಾನು ಮಾಡಿದೆ. ಲಕ್ಷಾಂತರ ಮಂದಿಗೆ ಸ್ಫೂರ್ತಿಯ ಸೆಲೆ ಆಗಿರುವ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಇವತ್ತು ಅದ್ಭುತವಾಗಿ ತಮ್ಮ ವಿಚಾರಧಾರೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಮುಂದೆ ನಿಮ್ಮನ್ನು ಉದ್ದೇಶಿಸಿ ಮಾತಾಡೋ ವ್ಯಕ್ತಿ ಮೂಲತಃ ಹೆಬ್ರಿ ಅವರು, ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ ಅಂದ ತಕ್ಷಣ ನಮಗೆ ಕರಾವಳಿ ಭಾಗ ನೆನಪಾಗತ್ತೆ, ಕೋಸ್ಟಲ್ ಕರ್ನಾಟಕ. ಕರಾವಳಿ ಭಾಗ ಮತ್ತು ಸಾಹಿತ್ಯ ಅಂದಾಗ ಬಹುಶಃ ನಾವು ಶಿವರಾಮ್ ಕಾರಂತನ ಬಿಟ್ಟು ಆ ಕಡೆ ನೋಡೋದು ತುಂಬ ಕಷ್ಟ ಆಗತ್ತೆ. ಅದಕ್ಕೆ ಅವ್ರನ್ನ ಕಡಲ ತೀರದ ಭಾರ್ಗವ ಅಂತ ಹೇಳಿದ್ದಾರೆ. ನಾನು ಯಾವುದಾದ್ರು ಶಿವರಾಮ್ ಕಾರಂತರು ಯಕ್ಷಗಾನನ ಟ್ರೈನಿಂಗ್ ಕೊಡ್ತಿರೋದು ಮತ್ತು ಅವರು ಅಭಿನಯಿಸ್ತಿರೋ ಒಂದೆರಡು ವಿಡಿಯೋ ನೋಡಿದೆ ನಾನು. ಅವರ ಇಂಟೆನ್ಸಿಟಿ ಮತ್ತು ಆ ಪ್ಯಾಷನ್ ಏನಿತ್ತು, ಕಲಿಸ್ಬೇಕು ಮತ್ತು ಆ ವೇಷನ ಚೆನ್ನಾಗಿ ಮಾಡಬೇಕು ಅನ್ನೋದು ನನಗೆ ಅನಿಸ್ತು. ಇದು ಎಲ್ಲೋ ಉಲ್ಲೇಖ ಇದೆಯೋ ನನಗೆ ಗೊತ್ತಿಲ್ಲ. ಬಹುಶಃ ಕಾರಂತರಿಗೆ ಭಗವಂತ ಏನಾದರೂ ನೀನು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂತೆ ಇಲ್ಲ ಯಕ್ಷಗಾನದಲ್ಲೂ ಅಂತಿದ್ರೆ ಬಹುಶಃ ಕಾರಂತರು ಯಕ್ಷಗಾನನೇ ಚೂಸ್ ಮಾಡೋದು ಅನ್ಸುತ್ತೆ. ಅಷ್ಟು ಪ್ಯಾಷನ್ ಅವ್ರಿಗೆ ಯಕ್ಷಗಾನ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಅವರು ಸಹ ಲೇಖಕರು ಹಾಗೂ ಚಿಂತಕರು. ಆದರೆ ಬಹುಶಃ ಅವ್ರನ್ನೂ ಕೇಳಿದ್ರೆ, ಸರ್ ನಿಮಗೆ ಯಾವುದು ಅತ್ಯಂತ ಪ್ರೀತಿ ಪಾತ್ರ ಆಯ್ಕೆ ಅಂದರೆ ಅವರು ಯಕ್ಷಗಾನ ಅಂತಲೇ ಹೇಳ್ತಾರೆ. ಅವರು ಯಕ್ಷಗಾನದ ಬಗ್ಗೆ ಸುಮಾರು ಕೆಲಸ ಮಾಡಿದ್ದಾರೆ. ಅವರ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ, ಅದಕ್ಕೆ ಅದನ್ನು ನೋಟ್ ಮಾಡಿಕೊಂಡೆ. ಯಕ್ಷರಸ ಬಾವಿ ಅಂತ ಒಂದು ಪುಸ್ತಕನ ಅವರು ಸಂಗ್ರಹ ಮಾಡ್ಯಾರೆ. ಈ ಪುಸ್ತಕದಲ್ಲಿ ಯಕ್ಷಗಾನದ ಬಗ್ಗೆ ಅದಕ್ಕೆ ಸಂಬಂಧಿಸಿದ ಸುಮಾರು 1000 ಪ್ರಶ್ನೆಗಳಿಗೆ ಉತ್ತರಗಳನ್ನ ಅವರು ಕಂಡುಕೊಂಡಿದ್ದಾರೆ. ಅಷ್ಟು ಆಸಕ್ತಿ ಅವ್ರಿಗೆ ಯಕ್ಷಗಾನ ಅಂದರೆ. ಅವರು ವೇಷ ಸಹ ಹಾಕ್ತಾರೆ, ಕರೆಕ್ಟಾ ಸರ್? ಅವರು ವೇಷ ಸಹ ಹಾಕ್ತಾರೆ, ಅದನ್ನು ನಾನು ನೋಡಿದ್ದೀನಿ. ಈಗ ಅವರು ಈ ಸಭೆನ ಉದ್ದೇಶಿಸಿ ಒಂದು 4 ಮಾತಾಡೋಕ್ಕೆ ಬರ್ತಾ ಇದ್ದಾರೆ. ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರುವ ಕವಿವರೇಣ್ಯ KC ಶಿವಪ್ಪ ಅವರೇ, ಈಗ ತಾನೇ ಮಾತಾಡಿದ ಋಷಿವರೇಣ್ಯ ಡಾಕ್ಟರ್ ಗುರುರಾಜ ಕರ್ಜಗಿ ಅವರೇ, DVG ಅವರ ಕಗ್ಗಗಳಿಗೆ ಭಾಷ್ಯವನ್ನೇ ಬರೆದಂತಹ ಹಿರಿಯ ಮಿತ್ರರಾದ ನಟೇಶ್ ಅವರೇ, DVG ಬಳಗದ ಮೂಲಕ ಬಹಳ ದೊಡ್ಡ ಯಜ್ಞವನ್ನೇ ಆರಂಭಿಸಿದಂತಹ ಕನಕರಾಜ್ ಅವರೇ, ಇಲ್ಲಿ ಸೇರಿದಂತಹ ಕನ್ನಡ ಬಂಧುಗಳು, KC ಶಿವಪ್ಪನವರ ಬಗೆಗೆ ವೈಯಕ್ತಿಕವಾಗಿ ನನಗೇನು ಹೆಚ್ಚು ಗೊತ್ತಿಲ್ಲ. ಪಂಪನ ಬಗೆಗೂ ನನಗೆ ಗೊತ್ತಿಲ್ಲ. ಆದರೆ ಪಂಪನ ಕಾವ್ಯವನ್ನು ತಿಳಿದು ಪಂಪ ಇಂಥವನು ಅಂತ ಭಾವಿಸಬಲ್ಲೆ. ಕುಮಾರವ್ಯಾಸನ ಜೀವನದ ಬಗೆಗೂ ನನಗೆ ಗೊತ್ತಿಲ್ಲ. ಆದರೆ ಅವನ ಕಾವ್ಯವನ್ನು ಓದಿ ಅವನ ವ್ಯಕ್ತಿತ್ವವನ್ನು ನಾನು ಗ್ರಹಿಸಿಕೊಳ್ಳಬಲ್ಲೆ. ಹಾಗೆಯೇ KC ಶಿವಪ್ಪನವರ ವ್ಯಕ್ತಿ ವಿವರಗಳ ಬಗೆಗೆ ತಿಳಿದುಕೊಳ್ಳದೇ ಇದ್ದರೂ ಕೂಡ ಅವರ ಕಾವ್ಯವನ್ನು ಗ್ರಹಿಸಿ, ಶಿವಪ್ಪನವರು ಇಂತಹ ವ್ಯಕ್ತಿತ್ವ
ಚಿತ್ರವುಳ್ಳವರು ಎನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಮುದ್ದು ರಾಮನ ಮನಸ್ಸು, ಈ ಮುದ್ದು ನಿಜವಾದ ಮದ್ದು. ಯಾಕೆ ಅಂದರೆ ಮದ್ದು ತಾಗದೇ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಮುದ್ದು ಮದ್ದಾಗಿ ಕೆಲಸ ಮಾಡುತ್ತದೆ. ಮಗು ಅಳ್ತಾ ಇರುತ್ತದೆ, ಅದಕ್ಕೇನೋ ಹಾಲು ಬೇಕಾಗಿರುತ್ತದೆ ಅಥವಾ ಹಸಿವಾಗಿರುತ್ತದೆ. ಆದರೆ ಮೊದಲು ತಾಯಿಯಾದವಳು ಆ ಮಗುವನ್ನು ಅಪ್ಪಿಕೊಂಡು ಆಲಿಂಗಿಸಿ ಮುದ್ದು ಮಾಡಿದರೆ ಆ ಮಗು ಅಳುವನ್ನು ನಿಲ್ಲಿಸ್ತದೆ. ಅದಕ್ಕೆ ಆಹಾರ ಕೊಡಬೇಕಾಗಿಲ್ಲ, ಔಷಧ ಕೊಡಬೇಕಾಗಿಲ್ಲ. ತಾಯಿಯ ಬಿಸಿಯಪ್ಪುಗೆಯ ಮುದ್ದು ಆ ಮಗುವನ್ನು ಸಂತೈಸ್ತದೆ. ಸಾಹಿತ್ಯ ಇಂತಹ ಮುದ್ದಾದ ಕೆಲಸವನ್ನು ಮಾಡಿದ್ದರಿಂದಲೇ ಜಗತ್ತು ಹಸನಾಗಿದೆ. ಇವತ್ತು ಬೌದ್ಧಿಕವಾದಂತಹ ವೈಜ್ಞಾನಿಕವಾದಂತಹ ವಿಕಾಸ ಪಥದಲ್ಲಿದ್ದರೂ ಕೂಡ ಎಷ್ಟೋ ಬಾರಿ ಭಾವನಾತ್ಮಕವಾದಂತಹ ರೀತಿಯಲ್ಲಿ ಜಗತ್ತು ಪ್ರತಿಸ್ಪಂದಿಸುವ ಅಗತ್ಯ ಈಗ ಹಿಂದಿಗಿಂತಲೂ ಹೆಚ್ಚಾಗಿದೆ ಅಂತ ನಾವು ಅಂದುಕೊಳ್ಳಬಹುದು. ಒಬ್ಬ ಡ್ಯಾನಿಯಲ್ ಕಾನಲ್ ಅನ್ನುವಂತಹ ಒಬ್ಬ ಚಿಂತಕ ಹೇಳ್ತಾನೆ, ರಾಷ್ಟ್ರದ ಹಾಡುಗಳನ್ನು ನಾನು ಬರೆಯುತ್ತೇನೆ, ರಾಷ್ಟ್ರದ ಹಾಡುಗಳನ್ನು ನಾನು ಬರೆಯುತ್ತೇನೆ, ಅದರ ಕಾನೂನುಗಳನ್ನು ಬೇರೆ ಯಾರಾದರೂ ಬರೆಯಲಿ. ಎಷ್ಟು ಒಳ್ಳೆಯ ಮಾತು ನೋಡಿ. ಸಂವಿಧಾನ, ಕಾನೂನು, ಶಾಸನ, ನಿಯಮ, ನೀತಿ ನಿರೂಪಣೆ ಇದೆಲ್ಲ ಯಾರಾದರೂ ಬರೆಯಲಿ, ಆದರೆ ಕವಿತೆಗಳನ್ನು ನಾನು ಬರೆಯುತ್ತೇನೆ ಅಂತ ಹೇಳಿದ ಆ ಮಹಾಕವಿಯ ಮಾತಿನ ಹಿನ್ನೆಲೆ ಕಾವ್ಯದಿಂದ ಜನಮನವನ್ನು ತಿದ್ದಬಹುದು ಎನ್ನುವಂತಹ ಉದಾತ್ತತೆ, ಭಾವನಾ ಲಹರಿಯಿಂದ ಇನ್ನೊಬ್ಬರ ಅಂತರಂಗವನ್ನು ಪ್ರವೇಶಿಸಬಹುದು ಎನ್ನುವಂತಹ ಸಾಮರ್ಥ್ಯ. KC ಶಿವಪ್ಪನವರಿಗೆ ಇಂತಹ ಸಾಮರ್ಥ್ಯವನ್ನು ಭಗವಂತ ಕರುಣಿಸಿದ್ದಾನೆ. ಅಂತಹ ಮುದ್ದು ರಾಮನ ಮನಸ್ಸು ಅವರದು. ಅದರಲ್ಲಿ ನೀತಿ ಇದೆ, ಪ್ರೀತಿ ಇದೆ, ಅಧ್ಯಾತ್ಮವಿದೆ, ವಿಜ್ಞಾನವಿದೆ, ಒಲವಿದೆ, ಚೆಲುವಿದೆ. ಅಂತಹ ವೈವಿಧ್ಯ ದರ್ಶನ ಮುದ್ದುರಾಮನ ಮನಸ್ಸಿನ 30,000 ಚೌಪದಿಗಳಲ್ಲಿ ಅಡಗಿ ಕುಳಿತಿದೆ. ಒಂದು ಕಾವ್ಯವನ್ನ, ಪ್ರಕೃತಿಯ ಚಿತ್ರವನ್ನ, ಸೃಷ್ಟಿಯ ವಿಸ್ಮಯವನ್ನ ಶಿವಪ್ಪನವರು ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ನೋಡಿ. ದೂರ ಹೋದಂತೆಲ್ಲ ವಸ್ತು ಮಸಕಾಗುವುದು, ನೆನಪೊಂದೆ ದೂರದಲ್ಲಿ ಮಿಗೆ ಹಚ್ಚ ಹಸಿರು. ವಸ್ತು ನಮ್ಮ ಕಣ್ಣಿಂದ ದೂರವಾಗುತ್ತಾ ಮಸಕಾಗುತ್ತದೆ. ದೂರದ ಕ್ಷಿತಿಜದಲ್ಲಿ ಕಡಲು ಬಾನು ಬೇರೆ ಬೇರೆಯಾಗುವುದು ಗೊತ್ತಾಗುವುದಿಲ್ಲ. ನೆನಪೊಂದೆ ದೂರದಲ್ಲಿ ಮಿಗೆ ಹಚ್ಚ ಹಸಿರು. ನಮ್ಮ ನೆನಪಿದೆಯಲ್ಲ, ಅದು ಅನೇಕ ವರ್ಷ ಉರುಳಿದರೂ ಕೂಡ ಹಚ್ಚ ಹಸಿರಾಗಿರುತ್ತದೆ. ಸೂಕ್ಷ್ಮವಾದ ಆದರೆ ಜಗತ್ತಿನ ಸತ್ಯ ಸಂಗತಿಯನ್ನು ಶಿವಪ್ಪನವರು ಕಟ್ಟುವಂತಹ ರೀತಿ ಅದು. ಮೊದಲು ಗೆರೆಗೆರೆಯಾಗಿ ಕಲ್ಪನೆಯ ವಿನ್ಯಾಸ. ಈಗಾಗಲೇ ಕಾವ್ಯ ಹೇಗೆ ಹುಟ್ಟುತ್ತದೆ ಅನ್ನೋದನ್ನು ಹಿರಿಯರು ಹೇಳಿದರು. ಅದನ್ನು ಶಿವಪ್ಪನವರು ಕವಿತೆಯಾಗಿಸುವ ರೀತಿ ಇದು. ಮೊದಲು ಗೆರೆಗೆರೆಯಾಗಿ ಕಲ್ಪನೆಯ ವಿನ್ಯಾಸ, ಅಸ್ಪಷ್ಟವಾದ ರೀತಿಯಲ್ಲಿ ಅವುಗಳು ಕಾಣಿಸ್ತವೆ. ಆಮೇಲೆ ಬಣ್ಣ ಕೂಡಿದ ಮೇಲೆ ಚಿತ್ರದ ಆಕಾರ. ರಂಗೋಲಿ ಮೊದಲು ಚುಕ್ಕೆ ಚುಕ್ಕೆಗಳಲ್ಲಿ ಆಕೃತಿ ಪಡೆದು ಅವುಗಳನ್ನು ಸಂಧಿಸುವ ರೇಖೆಗಳ ಮೂಲಕ ಒಂದು ಆಕೃತಿಯಾಗಿ ಒಡಮೂಡುತ್ತದೆ. ಹೀಗೆ ಕಾವ್ಯ ಕೂಡ ನೆಟ್ಟ ನೋಟದಲ್ಲೊಂದು ಹೊಸತು ಆವಿಷ್ಕಾರ, ರಚನೆ ರೀತಿಯೇ ಹೀಗೆ ಮುದ್ದುರಾಮ. ತಾನು ಹೇಗೆ ಕವಿತೆ ಬರೆಯುತ್ತೇನೆ ಎನ್ನುವಂತಹ ಮೀಮಾಂಸೆಯನ್ನು ಕೂಡ ಅವರು ಈ ಚೌಪದಿಯಲ್ಲಿ ಹೇಳ್ತಾರೆ. ತಳವಿರದ ಕೊಡ ತುಂಬಿ ಮನೆಗೆ ಜಲ ಒಯ್ಯುವರೆ. ಎಷ್ಟು ಒಳ್ಳೆಯ ಮಾತು ನೋಡಿ. ತಳವಿರದ ಕೊಡ ತುಂಬಿ ಮನೆಗೆ ಜಲ ಒಯ್ಯುವರೆ. ಅಂತಹ ಕೊಡದಿಂದ ನೀರನ್ನು ಒಯ್ಯಲು ಸಾಧ್ಯವಿಲ್ಲ ಅನ್ನುವ ಅರ್ಥ. ಬಿತ್ತದೆಯೇ ಬೀಜವನ್ನು ತೆನೆಯ ಕೊಯ್ಯುವರೆ. ಕೃಷಿ ಮಾಡದೆಯೇ ಫಸಲು ತೆಗೆಯಲು ಸಾಧ್ಯವಿಲ್ಲ. ಕಲಿಯದೆಯೇ ಅಕ್ಷರವ ಗೀತೆಯನ್ನು ಬರೆಯುವರೆ. ಪ್ರೀತಿಸದೆ ಬದುಕುವರೆ ಮುದ್ದುರಾಮ. ಕೊನೆಯ ಮಾತು ಬಹಳ ಮುಖ್ಯ. ಪ್ರೀತಿಸದೆ ಬದುಕುವರೆ. ಬದುಕಬೇಕಾದರೆ ಪ್ರೀತಿ ಅತ್ಯಂತ ಅಗತ್ಯ. ಈ ಪ್ರೀತಿಯ ಅಗತ್ಯವನ್ನು ಮೊದಲ 3 ಸಾಲುಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಸಮರ್ಥನೆ ಕೊಡ್ತಾರೆ.
ತಳವಿರದ ಕೊಡ ತುಂಬಿ ಮನೆಗೆ ಜಲ ಒಯ್ಯುವರೆ. ಕೊಡಕ್ಕೆ ಬೇಕಾದಂತಹ ತಳ ಇದ್ದ ಹಾಗೆ ನೀರು ಸೋರದೇ ಇರಬೇಕಾದ್ರೆ ತಳ ಗಟ್ಟಿ ಇರಬೇಕು. ಅದು ಪ್ರೀತಿಯಾಗಿರಲಿ ಜೀವನದಲ್ಲಿ. ಬಿತ್ತದೆಯೇ ಬೀಜವನ್ನು ತೆನೆಯ ಕೊಯ್ಯುವರೆ. ಕೃಷಿ ಯೋಗ್ಯವಾಗುವಂತಹ ಫಲವತ್ತತೆ ಸಾಧ್ಯವಾಗಬೇಕಾದ್ರೆ ಸಂಸಾರದಲ್ಲಿ ಪ್ರೀತಿ ಕೂಡ ಅಷ್ಟೇ ಮುಖ್ಯ ಬೀಜದಂತೆ. ಕಲಿಯದೆಯೇ ಅಕ್ಷರವ ಗೀತೆಯನ್ನು ಬರೆಯುವರೆ. ಹಾಡಿಗೆ ಅಕ್ಷರಗಳು ಎಷ್ಟು ಮುಖ್ಯವೋ ಹಾಗೆ ಬದುಕಿನ ಸಾಹಿತ್ಯಕ್ಕೆ ಪ್ರೀತಿ ಎನ್ನುವ ವ್ಯಂಜನಗಳು ಬೇಕು ಎನ್ನುವುದನ್ನು ಎಷ್ಟು ಸೂಚ್ಯವಾಗಿ ಕವಿತೆಯಲ್ಲಿ ಅಡಗಿಸಿದ್ದಾರೆ. ಎಷ್ಟೋ ಜನ ಹೇಳುವುದನ್ನು ಕೇಳಿದ್ದೇನೆ, ಶಿವಪ್ಪನವರ ಕಾವ್ಯ ಬಹಳ ಸರಳವಾದದ್ದು ಅಂತ. ಆದರೆ ಆ ಸರಳತೆಯ ಒಳಗೂ ಕೂಡ ಸಂಕೀರ್ಣತೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ. ನೋಡುವ ಹೃದಯ ಬೇಕಷ್ಟೆ. ನೀತಿ ಸಂಹಿತೆಗಳ ಕಡಲು ಶಿವಪ್ಪನವರ ಕಾವ್ಯ. ಹೂ ಬಯಸಿ ಬಂದವಗೆ ಮಲ್ಲಿಗೆಯ ಬನವಾಗು. ಒಂದು ಹೂ ಕೊಡುವುದಲ್ಲ ಕೇಳಿದವನಿಗೆ, ಹೂ ಬಯಸಿ ಬಂದವಗೆ ಮಲ್ಲಿಗೆಯ ಬನವಾಗು. ಇಡೀ ಉದ್ಯಾನದಲ್ಲಿಯೇ ಮಲ್ಲಿಗೆಯ ಗಿಡಗಳನ್ನು ಬೆಳೆಸು. ಹನಿ ಜಲವ ಕೇಳದವಗೆ ಹರಿವ ನದಿಯಾಗು. ಆಹಾ, ಒಂದು ಲೋಟ ನೀರು ಕೊಡೋದಲ್ಲ, ಹರಿಯುವ ನದಿಯೇ ಆಗಬೇಕು ನೀನು. ನೋಡಲಿಕ್ಕೆ ನವಿಲಾಗು, ಬಾಂದಳದ ಮುಗಿಲಾಗು, ನೊಂದವಗೆ ನೆರವಾಗು ಮುದ್ದುರಾಮ. ನೊಂದವಗೆ ನೆರವಾಗುವಂತಹ ಉದಾತ್ತತೆಯನ್ನು ಜಗತ್ತಿನಲ್ಲಿ ಹಂಚುವ ಕಾವ್ಯ ಪ್ರೀತಿ ಶಿವಪ್ಪನವರದು. ಅಧ್ಯಾತ್ಮ ಕ್ಷಮಿಸಿ, ನೀನೇ ಸಾರಥಿ ನಿನ್ನ ಬಯಕೆ ಚಕ್ರದ ರಥಕ್ಕೆ. ಅಧ್ಯಾತ್ಮವು ಕೂಡ ವ್ಯಕ್ತಿತ್ವ ವಿಕಾಸದ ಸೂತ್ರಗಳು ಕೂಡ ಹೇಗೆ ಚೌಪತಿಗಳಲ್ಲಿ ಅಂತರ್ಗತವಾಗಿವೆ ನೋಡಿ. ನೀನೇ ಸಾರಥಿ ನಿನ್ನ ಬಯಕೆ ಚಕ್ರದ ರಥಕ್ಕೆ. ಈ ಆಸೆ ಎನ್ನುವಂತಹ ಚಕ್ರ ನಮ್ಮ ಜೀವನದ ರಥದಲ್ಲಿದೆ. ಅದು ಈ ರಥವನ್ನು ನಿಯಂತ್ರಣ ಮಾಡಬೇಕಾದ್ರೆ ನೀನೇ ಸಾರಥಿಯಾಗಿ ಕಡಿವಾಣವನ್ನು ಹಿಡಿಯಬೇಕು. ಯಾವ ಕಡಿವಾಣ? ಇರಲಿ ಕರದಲ್ಲಿ ಸತತ ಬುದ್ಧಿ ಕಡಿವಾಣ. ಬುದ್ಧಿಯೇ ಕಡಿವಾಣವಾಗಬೇಕು ಎನ್ನುವಂತಹ ಸಂಕೇತಗಳ ಮೂಲಕ ಕೂಡ ಮುದ್ದುರಾಮನ ಮನಸ್ಸು ನಮ್ಮ ಮನಸ್ಸನ್ನು ಆವರಿಸಿ ನಿಲ್ಲುತ್ತದೆ. ಸಂಜೆ ಬಾನಡಿಯಲ್ಲಿ ಕೆಂಪು ಕಿರಣದ ಬೆಳಗು. ಸಂಜೆ ಬಾನಡಿಯಲ್ಲಿ ಕೆಂಪು ಕಿರಣದ ಬೆಳಗು. ಹಕ್ಕಿಗಳ ಹಾರಾಟ ಸಾಲು ಸಾಲಾಗಿ. ಪ್ರಕೃತಿಯ ಚಿತ್ರ ಇರಬಹುದು, ಆದರೆ ಕೆರೆಯ ತಿಳಿ ಜಲದಲ್ಲಿ ಮುಗಿಲ ನೆರಳಿನ ಬಿಂಬ. ಸರೋವರದಲ್ಲಿ ಆಕಾಶದ ಮೋಡದ ಬಿಂಬವನ್ನು, ಪ್ರತಿಬಿಂಬವನ್ನು ನಾವು ನೋಡ್ತೇವೆ. ಊರ್ಧ್ವ ಮೂಲ ಬಧಶಾಖಂ ಎನ್ನುವ ಭಗವದ್ಗೀತೆಯನ್ನೂ ಕೂಡ ಇದರಲ್ಲಿ ಅನ್ವಯಿಸಲಿಕ್ಕೆ ಸಾಧ್ಯ. ಕೊನೆಯ ಸಾಲು ಹೇಳುತ್ತದೆ, ಬೊಮ್ಮನೆಂದರೆ ಚೆಲುವು ಮುದ್ದುರಾಮ. ಎಷ್ಟು ಅರ್ಥಪೂರ್ಣವಾದ ಮಾತು ನೋಡಿ. ಬೊಮ್ಮನೆಂದರೆ ಚೆಲುವು. ಈ ಪ್ರಪಂಚದಲ್ಲಿರುವ ಸೌಂದರ್ಯ ಇದೆಯಲ್ಲ, ಇದೇ ಪರಬ್ರಹ್ಮ ತತ್ವ ಎನ್ನುವಂತಹ ಅಧ್ಯಾತ್ಮ. ಔನ್ನತ್ಯದ ಪರಿಭಾಷೆಯಲ್ಲಿಯೂ ಕೂಡ ಶಿವಪ್ಪನವರ ಕಾವ್ಯವನ್ನು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ. ಸತ್ಯಂ ಶಿವಂ ಸುಂದರಂ ಎನ್ನುವಂತಹ ಸೌಂದರ್ಯ ಮೀಮಾಂಸೆ ಅಲ್ಲಿದೆ. ನಮಗಿವತ್ತು ಸೌಂದರ್ಯ ಅಂತಂದ್ರೆ ಸಿನಿಮಾ ತಾರೆಯರು ಅಂತ ಆಗಿದೆ. ಹಾಗಲ್ಲ. ಅದು ಸೌಂದರ್ಯಕ್ಕೆ ಬೇರೆ ಬೇರೆ ಅರ್ಥಗಳಿವೆ, ಪರಂಪರೆ ಇದೆ ಅದಕ್ಕೊಂದು. ಮದರ್ ತೆರೇಸಾವನ್ನು, ಅವಳ ಚಿತ್ರವನ್ನು ನೋಡಿಯೂ ಕೂಡ ನಾವು ಸೌಂದರ್ಯಕ್ಕೆ ಭಾಷ್ಯವನ್ನು ಬರೆಯಬಹುದು. ಭಯಂಕರವಾದಂತಹ ಹುಲಿಯನ್ನು ನೋಡಿಯೂ ಎಷ್ಟು ಚೆನ್ನಾಗಿದೆ ಈ ಹುಲಿ ಅಂತ ಹೇಳಬಹುದು. ಸೌಂದರ್ಯಕ್ಕೆ ಅಂತಹ ವಿಸ್ತಾರವಾದಂತಹ ಅರ್ಥ ಇದೆ. ಜೋಗದ ಜಲಪಾತವು ಸೌಂದರ್ಯವಲ್ಲವೇನು? ರುದ್ರ ರಮಣೀಯ ಅಂತ ನಾವು ಅದಕ್ಕೆ ಕರೀತೇವೆ. ಕೆಲವೊಮ್ಮೆ ರಮಣೀಯರು ರುದ್ರರಾಗಿರ್ತಾರೆ, ಅದು ಬೇರೆ ಮಾತು. ಕಾಣುವ ಋಷಿ ಸದೃಶವಾದ ದೃಷ್ಟಿಕೋನಕ್ಕೆ ಜಗತ್ತಿನ ಎಲ್ಲೆಡೆಯೂ ಕೂಡ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ. ಬಾನೊಂದೇ ಬಗೆ ಬೇರೆ. ಶಿವಪ್ಪನವರು ನೋಡುವ ಸೌಂದರ್ಯ ನೋಡಿ. ಬಾನೊಂದೇ ಬಗೆ ಬೇರೆ, ಮುಗಿಲೊಂದೇ ಗತಿ ಬೇರೆ. ಈ ನಿಮಿಷವಿದ್ದಂತೆ ಮರು ನಿಮಿಷವಿಲ್ಲ. ಪ್ರಕೃತಿಯ ವಿಸ್ಮಯವನ್ನ, ಸೌಂದರ್ಯವನ್ನ ಪರಿಭಾವಿಸುವಂತಹ ಕವಿಯ ಹೃದಯ ಬಾನೊಂದೇ ಬಗೆ ಬೇರೆ. ಒಂದೇ ಬಾನು ಇವತ್ತು ಕಂಡ ಹಾಗೆ ನಾಳೆ ಇರುವುದಿಲ್ಲ. ಸೂರ್ಯೋದಯ ಇವತ್ತಿನ ಹಾಗೆ ನಾಳೆಯ ಸೂರ್ಯೋದಯ ಇರೋದಿಲ್ಲ. ಮುಗಿಲೊಂದೇ ಗತಿ ಬೇರೆ. ಮೋಡಗಳ ಚಿತ್ರ ವಿಚಿತ್ರ ಆಕೃತಿಯಲ್ಲಿ ಅನೇಕಾನೇಕ ರೂಪಾಂತರಗಳನ್ನು
ನಾವು ಆಸ್ವಾದಿಸಲಿಕ್ಕೆ ಸಾಧ್ಯ. ಈ ನಿಮಿಷ ಇದ್ದಂತೆ ಮರು ನಿಮಿಷವಿಲ್ಲ. ಈ ಪ್ರಕೃತಿ ಎಷ್ಟೊಂದು ಸೌಂದರ್ಯದ ಗಣಿ. ವರ್ಣ ಚಿತ್ರವ ನೇಯ್ದು ಪ್ರಕೃತಿ ಮೆರೆದಳು ತಾನೇ, ಸೃಷ್ಟಿ ಬಲು ವಯ್ಯಾರಿ ಮುದ್ದು ರಾಮ. ಸೃಷ್ಟಿಯನ್ನು ವಯ್ಯಾರದ ಹೆಣ್ಣ ಆಗಿ ಭಿನ್ನಾಣಗಿತ್ತಿಯಾಗಿ ಕಾಣುವಂತಹ ಒಲವಿನ ಕವಿ ಶಿವಪ್ಪ. ಅವರಿಗೆ 86 ಆಗಿರಬಹುದು ದೇಹಕ್ಕೆ, ಮನಸ್ಸಿಗೆ ಇವತ್ತೂ ಕೂಡ ಸೌಂದರ್ಯವನ್ನು ಆಸ್ವಾದಿಸುವ ಕವಿ ಹೃದಯ ಇದೆ ಅಂತ ನಾನು ಅಂದುಕೊಳ್ತೇನೆ. ಇರದೆಂದು ಒಂದು ತೆರ ಬಾಳಿನಲ್ಲಿ ಎಲ್ಲ ದಿನ, ಒಮ್ಮೆ ಶೂನ್ಯಾಕಾಶ ಒಮ್ಮೆ ನಕ್ಷತ್ರ. ಆಕಾಶದಲ್ಲಿ ಒಮ್ಮೆ ಶೂನ್ಯತೆ ಕಾಣಬಹುದು, ಕೆಲವೊಮ್ಮೆ ನಕ್ಷತ್ರಗಳನ್ನು ನಾವು ನೋಡುತ್ತೇವೆ. ಆಗೊಮ್ಮೆ ತಂಗಾಳಿ, ಈಗೊಮ್ಮೆ ಬಿರುಗಾಳಿ, ನೆಲ ಒಂದೇ ಬೆಳೆ ಬೇರೆ ಮುದ್ದು ರಾಮ. ಕೊನೆಯ ಸಾಲು ನೋಡಿ, ಚೌಪದಿಗಳ ಆತ್ಮ ಇರುವುದು ಕೊನೆಯ ಸಾಲಿನಲ್ಲಿ. ಮುಕ್ತಕದ ಮೀಮಾಂಸೆಯ ಆ ಸಾಂದ್ರ ಶಕ್ತಿ ಹುದುಗಿರುವುದೇ ಕೊನೆಯ ಸಾಲಿನಲ್ಲಿ. ನೆಲ ಒಂದೇ ಬೆಳೆ ಬೇರೆ. ಈ ಸಾಲುಗಳನ್ನು ಓದಿದಾಗ ಸಹೃದಯ ಆಲೋಚಿಸುವ ಹಂತಕ್ಕೆ ಬರಬೇಕು. ಸುಮ್ಮನೆ ಪುಟ ತಿರುಗಿಸಿಕೊಂಡು ಹೋಗುವುದಲ್ಲ, ಅಲ್ಲಲ್ಲಿ ನಿಂತು ಆ ಸೊಬಗನ್ನು, ಸಾಹಿತ್ಯದ ಸೌಂದರ್ಯವನ್ನು ನಾವು ಅನುಭವಿಸಬೇಕು. ಚೇಳು ತನ್ನ ಬಾಲದಲ್ಲಿ ವಿಷವನ್ನು ಇಟ್ಟು ಕಚ್ಚಿದ ಜಾಗಕ್ಕೆ ಅದನ್ನು ಇಡುತ್ತದೆಯಂತೆ. ಆದರೆ ಹನಿಗವನ, ಮುಕ್ತಕ, ಚೌಪದಿ, ಅದರ ಮುತ್ತಿನಲ್ಲಿ ವಿಷ ಇಲ್ಲ, ರಸ ಇರ್ತದೆ, ಅಮೃತ ಇರ್ತದೆ. ಸಂಸ್ಕೃತದ ಸುಭಾಷಿತ ಒಂದು ಹೇಳುತ್ತದೆ, ದ್ರಾಕ್ಷಾಂ ಲಾನಮುಖಿ ಜಾತ ಶರ್ಕರಂ ಚಾಶ್ವತಾಗತ ಸುಭಾಷಿತ ರಸಸ್ಯಾಗ್ರೆ ಸುಧಾ ಬೀತಾ ದಿವಂಗತ. ಬಹಳ ಅರ್ಥಪೂರ್ಣವಾದ ಸುಭಾಷಿತ ಅದು. ದ್ರಾಕ್ಷಿ ಬಾಡಿದ ತನ್ನ ಮುಖದಿಂದ ಮೂಲೆ ಗುಂಪಾಯಿತಂತೆ, ಚಪ್ಪರದ ಅಡಿಯಲ್ಲಿ ಎಲೆಯ ಒಳಗೆ ಮುದುಡಿ ಅಡಗಿಕೊಂಡಿತಂತೆ. ಕಲ್ಲು ಸಕ್ಕರೆ ಕಲ್ಲಾಗಿ ಹೋಯಿತಂತೆ. ಯಾಕೆ ಅಂತಂದರೆ ಸುಭಾಷಿತದ ಕೊನೆಯಲ್ಲಿರುವಂತಹ ಮಾತನ್ನು ನೋಡಿ. ಸುಭಾಷಿತ ರಸಸ್ಯಾಗ್ರೆ ಸುಧಾ ಭೀತ ದಿವಂಗತ. ಅಮೃತವೂ ಕೂಡ ಸುಭಾಷಿತದ ಕೊನೆಯ ಸಾಲನ್ನು ನೋಡಿ ಆಕಾಶಕ್ಕೆ ಓಡಿ ಹೋಯ್ತಂತೆ. ದಿವಂಗತ, ಸಂಸ್ಕೃತದ ಸೌಂದರ್ಯ ಅದು. ದಿವಂಗತ ಅಂದರೆ ಸ್ವರ್ಗಕ್ಕೆ ಹೋದ ಅಂತ ಅರ್ಥ. ಹಾಗಾದರೆ ನಮ್ಮ ಹೊಸ ಕವಿಗಳು ಇದನ್ನು ಗಮನಿಸಬೇಕು. ಮುಕ್ತಕಗಳನ್ನು ಬರೆಯುವಾಗ ಕೊನೆಯ ಸಾಲಿನಲ್ಲಿ ಸಾರಭೂತವಾದಂತಹ ಮಾತನ್ನು ಇಡಬೇಕು ಅನ್ನುವುದನ್ನು. ಇಲ್ಲದಿದ್ದರೆ ಚೌಪದಿಗೆ ರಸತ್ವ ಪ್ರಾಪ್ತಿ ಆಗುವುದಿಲ್ಲ. ನೋಡಿ, ಯಾರಾದರೂ ಡಾಕ್ಟರೇಟ್ ಸಂಶೋಧನೆ ಮಾಡುವುದಿದ್ದರೆ ಶಿವಪ್ಪನವರ ಮುಕ್ತಕಗಳ ಕೊನೆಯ ಪದವನ್ನಿಟ್ಟುಕೊಂಡೇ ಗಂಭೀರವಾದ ಅಧ್ಯಯನವನ್ನು ಮಾಡಬಹುದು. ಮುಕ್ತಕದ ಪದಕ ಅಂತ ನಾನು ಅದನ್ನು ಕರೀತೇನೆ. ಬರಹ ಭಾಗ್ಯದ ವರಹ. ಎಷ್ಟು ಚೆನ್ನಾಗಿದೆ ಆ ಮಾತು. ಬರಹ ಭಾಗ್ಯದ ವರಹ. ಇನ್ನೊಂದು ಕಡೆ ಆನಂದ ಅದ್ವೈತ ಅಷ್ಟೇ ಹೇಳ್ತಾರೆ. ಆನಂದ ಅದ್ವೈತ. ನೋಡಿ, ಆನಂದ ಅನ್ನೋದು ಸುಖ ಅಲ್ಲ. ಖ ಅಂತಂದರೆ ಸಂಸ್ಕೃತದಲ್ಲಿ ಇಂದ್ರಿಯ ಅಂತ ಅರ್ಥ. ಇಂದ್ರಿಯಕ್ಕೆ ಸಂತೋಷವನ್ನು ಕೊಟ್ಟರೆ ಅದು ಸುಖ, ಇಂದ್ರಿಯಕ್ಕೆ ದುಮ್ಮಾನವನ್ನು ನೀಡಿದರೆ ಅದು ದುಃಖ. ಸುಖಕ್ಕೆ ವಿರೋಧ ಪದ ದುಃಖ, ಆನಂದಕ್ಕೆ ವಿರೋಧ ಪದ ಇಲ್ಲ. ಯಾಕೆ ಅಂದರೆ ಆನಂದವು ಪರಬ್ರಹ್ಮ ಸ್ವರೂಪಿಯಾದದ್ದು. ಆದ್ದರಿಂದ ಆನಂದ ಅದ್ವೈತ. ಬಿಸಿಲಿನಲ್ಲಿ ನೆರಳಾಗು, ಎಷ್ಟು ಒಳ್ಳೆಯ ಮಾತು. ಮುನಿಸು ಮಾರಣ ಹೋಮ, ಇಷ್ಟೇ ಚಿಕ್ಕ ಮಾತದು. ಮುನಿಸು ಮಾರಣ ಹೋಮ. ಸಿಟ್ಟು ಎನ್ನುವುದು ಲಯವನ್ನು ಉಂಟು ಮಾಡುವಂತಹದ್ದು. ದುಗುಡ ಸೃಷ್ಟಿಯ ಶತ್ರು. ಎಷ್ಟು ಚೆನ್ನಾಗಿದೆ. ಪ್ರೇಮವನ್ನು ಪ್ರತಿಷ್ಠಾಪಿಸುವುದಕ್ಕೆ ಇರುವಂತಹ ಸೂತ್ರ ಅದು. ದುಗುಡ ಸೃಷ್ಟಿಯ ಶತ್ರು. ಇನ್ನೊಂದು ಅರಿವು ನಲಿವಿನ ಬೀಜ. ಆಸೆಗೆಲ್ಲಿದೆ ಸೀಮೆ. 100 ಸಾಲುಗಳನ್ನು ಹೇಳಬಹುದು. ಪ್ರತಿಯೊಂದು ಸಾಲುಗಳು ಕೂಡ ಅತ್ಯುತ್ತಮ ಸುಭಾಷಿತದ ಪಂಕ್ತಿಯಾಗಿ ನಮ್ಮ ಮನಸ್ಸಿನ ಒಳಗಡೆ ಮನೆ ಮಾಡುತ್ತದೆ. ಆಗಾಗ ನಮ್ಮ ಕೈಯನ್ನು ಹಿಡಿದು ಮುನ್ನಡೆಸ್ತದೆ. ಅಂತಹ ಶಕ್ತಿ ಈ ಮುಕ್ತಕದ ಕೊನೆಯ ಸಾಲಿಗಿದೆ. ಅಂತಹ ಅನೇಕ, ಒಂದೇ ವಿಷಯದ ಬಗ್ಗೆ ಅನೇಕ ಸಾಲುಗಳನ್ನು ಬರೆದದ್ದುಂಟು ಶಿವಪ್ಪನವರು. ನೋಡಿ, ಮನಸ್ಸಿನ ಬಗೆಗೆ ಎಷ್ಟು ಬರೆದಿದ್ದಾರೆ ನೋಡಿ. ಒಂದೊಂದು ಕೊನೆಯ ಸಾಲು ಮಾತ್ರ ನಾನು ಹೇಳೋದು. ಮನಸ್ಸೊಂದು ಉದ್ಯಾನ. ಇನ್ನೊಂದು ಕಡೆ
ಮನಸ್ಸು ಗುಟ್ಟಿನ ಬುಟ್ಟಿ. ಮತ್ತೊಂದು ವ್ಯಾಖ್ಯೆ ಪರ್ಸನಾಲಿಟಿ ಡೆವಲಪ್ಮೆಂಟ್ನಲ್ಲಿ ಮನಸ್ಸಿನ ಒಳಗಿರುವ 4 ಕೋಣೆಗಳ ವಿವರ ಬರ್ತದೆ. ಅದರಲ್ಲಿ ಒಂದು ಡಾರ್ಕ್ ರೂಮ್ ಇರ್ತದೆ, ಕತ್ತಲೆಯ ಕೋಣೆ. ಅದು ನಮ್ಮ ವ್ಯಕ್ತಿತ್ವದ ಕೆಲವು ಅಂಶಗಳು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಎನ್ನುವಂಥದ್ದನ್ನು ಅದು ಹೇಳ್ತದೆ. ಹಾಗೆ ಆ ಹಿನ್ನೆಲೆಯಲ್ಲಿ ಮನಸ್ಸು ಗುಟ್ಟಿನ ಬುಟ್ಟಿ. ಇನ್ನೊಂದು ಕಡೆ ಮನಸ್ಸು ದೇವಮಂದಿರ, ಮನಸ್ಸು ಭತ್ತದ ಬುಗ್ಗೆ. ಇನ್ನೊಂದು ಕಡೆ ಮನಸ್ಸು ಮಾಯೆಯ ಬೀಡು, ಮನಸ್ಸು ರಾಗದ ಬಿಂಬ. ಎಷ್ಟೆಲ್ಲ ಡೆಫಿನಿಷನ್ಸ್, ಎಲ್ಲವೂ ಕೂಡ ಅರ್ಥಪೂರ್ಣ. ಬೇರೆ ಬೇರೆ ಅರ್ಥ ಪರಂಪರೆಗಳನ್ನು ನಾವು ನಮಗೆ ಕಟ್ಟಿಕೊಡ್ತವೆ. ಇನ್ನೊಂದು ಕಡೆ ಹೇಳ್ತಾರೆ ನೋಡಿ, ಮೌನ. ಮೌನ ಬಾಳಿನ ಆಸ್ತಿ, ಮೌನದಲ್ಲಿ ಒಲುಮೆ ಇದೆ, ಮೌನ ನಿಜ ಬಂಗಾರ, ಮೌನ ದೇವನ ಕೊಡುಗೆ, ಮೌನ ಸಾಂತ್ವನ ಸೇತು, ಮೌನ ದನಿ ಪರುಷಮಣಿ. ಮೌನವನ್ನು ಬಹಳ ಶ್ರೇಷ್ಠತೆಯ ಒಂದು ಅಸ್ತ್ರ ಎನ್ನುವುದನ್ನು ಹೇಳ್ತಾರೆ. ಜೊತೆಗೆ ಮೌನಕ್ಕೆ ವಿರುದ್ಧವಾದ ಮಾತನ್ನು ಕೂಡ ಅವರು ಪ್ರಶಂಸೆ ಮಾಡ್ತಾರೆ. ಮಾತಿಗಿದೆ ಬಲು ಶಕ್ತಿ, ಮಾತು ಮುತ್ತಿನ ಮಾಲೆ, ಮಾತು ಬೆಳಕಿನ ಮೂಲ, ಮಾತೊಂದು ಸಿಡಿಮದ್ದು, ಮಾತಾಡಿ ದಣಿಯದಿರು, ಮಾತು ಶಾಂತಿಯ ದೂತ. ಮೌನವನ್ನು ಅದ್ಭುತವಾಗಿ ವರ್ಣಿಸಿದ ಕವಿ ಮಾತನ್ನೂ ಕೂಡ ವರ್ಣಿಸ್ತಾನೆ. ಕವಿಗೆ ಮಾತ್ರ ಇಂತಹ ವಿಶೇಷ ಶಕ್ತಿ ಸಾಧ್ಯ. ರಾಮನನ್ನು ಅಷ್ಟೇ ಸರಿಯಾಗಿ ರಾವಣನನ್ನು ಚಿತ್ರಿಸುವ ಶಕ್ತಿ ಕವಿಗೆ, ಕಲಾವಿದನಿಗೆ ಇರುತ್ತದೆ. ಹೀಗೆ ಅವುಗಳನ್ನು ನಾನು ಸಾಲು ದೀಪಗಳು ಅಂತ ಕರೀತೇನೆ. ಸಾಹಿತ್ಯದ ಸಾಲು ದೀಪಗಳು. ಒಂದೊಂದು ಸಾಲುಗಳಲ್ಲಿಯೇ ದೀಪವನ್ನು ಹಚ್ಚುವ, ನಮ್ಮ ಮನಸ್ಸಿನ ಗೊಂದಲವನ್ನು ನಿವಾರಿಸುವಂತಹ ಶಕ್ತಿ ಅವುಗಳಿಗಿದೆ. ನೋಡಿ, ಒಂದು ಮಾತು, ಬಿಟ್ಟು ಕೊಡುವುದಕ್ಕಿಂತ ಕೊಟ್ಟು ಬಿಡುವುದು ಲೇಸು. ಶಬ್ದವನ್ನು ಮುರಿದು ಕಟ್ಟುವಂತಹ ಕಲಾತ್ಮಕ ಪ್ರತಿಭೆ. ಬಿಟ್ಟು ಕೊಡುವುದಕ್ಕಿಂತ ಕೊಟ್ಟು ಬಿಡುವುದು ಲೇಸು. ಅರೆ, ಶಬ್ದಗಳ ವ್ಯತ್ಯಯದಿಂದ ಅರ್ಥಾಂತರವನ್ನು ಸಾಧಿಸುವ ಬಗೆ ಹೇಗೆ? ಈ ಬಿಟ್ಟು ಕೊಡುವುದಿದೆಯಲ್ಲ, ಅದರಲ್ಲಿ ಯಾವುದೋ ಒಂದು ಸ್ವಾರ್ಥದ ಲಕ್ಷಣ ಇರ್ತದೆ. ಅಷ್ಟು ಸುಲಭದಲ್ಲಿ ನಾವು ಬಿಟ್ಟು ಕೊಡೋದಿಲ್ಲ. ಇದು ನನಗೆ ಬೇಕು 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 ಅಂತ ಭಾವಿಸಿ ಕೊನೆಗೆ ಸಾಯಲಿ ಅಂತ ಬಿಟ್ಟು ಕೊಡುತ್ತೇವೆ. ಆದರೆ ಕೊಟ್ಟು ಬಿಡುವುದರಲ್ಲಿ ನಿಸ್ವಾರ್ಥತೆ ಇದೆ. ಅದರ ಬಗೆಗೆ ಸ್ವಲ್ಪವೂ ಲವಲೇಶವೂ ಕೂಡ ಪ್ರೀತಿ ಇರುವುದಿಲ್ಲ. ಕೊಟ್ಟು ಬಿಟ್ಟೆ. ಈ ದಾನ ನೀಡುವಾಗ ನಮಮ ಅಂತ ಹೇಳ್ತೀವಲ್ಲ, ಅಂತಹ ಕೊಟ್ಟು ಬಿಡುವಂತಹ ಪ್ರಜ್ಞೆ. ಸಂಕಲ್ಪ ಮಾಡುವಾಗ ಅಹಂಕರಿಷಿಯೇ ಅಂತ ಮಾಡ್ತೇವೆ, ಆದರೆ ಕೃಷ್ಣಾರ್ಪಣೆ ಬಿಡುವಾಗ ಕೊನೆಗೆ ನಮಮ ಅಂತ ಹೇಳ್ತೇವೆ. ಬಿಟ್ಟು ಕೊಡುವುದಕ್ಕಿಂತ ಕೊಟ್ಟು ಬಿಡುವುದು ಲೇಸು. ಒಂದೊಂದು ಸಾಲು ಕೂಡ ದೀರ್ಘವಾದಂತಹ ಒಂದು ಪ್ರಬಂಧವನ್ನು ಯಾಚಿಸ್ತದೆ. ತನಗೆಂದರದು ಶಾಪ, ಜನಕೆಂದರದು ಸಿದ್ಧಿ. ಆಹಾ, ತನಗೆಂದರದು ಶಾಪ, ಜನಕೆಂದರದು ಸಿದ್ಧಿ. ಕವಿಯ ವ್ಯಕ್ತಿತ್ವವನ್ನು ಇದು ಅನಾವರಣ ಮಾಡ್ತದೆ. ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು, ಶಿವಪ್ಪನವರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಹೆಚ್ಚು ಗೊತ್ತಿಲ್ಲ, ಆದರೆ ಕಾವ್ಯದ ಮೂಲಕ ಅವರ ವ್ಯಕ್ತಿತ್ವವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇನ್ನೊಂದು ನೋಡಿ, ಕಾಸಗಲ ಸಂತಸಕ್ಕೆ ಊರಗಲ ತಲೆಬೇನೆ. ಕಾಸಗಲ ಸಂತಸ, ಕಾಸಗಲ ಅಂದರೆ ಒಂದು ನಾಣ್ಯದ ಅಗಲ. ಆ ಸಂತಸಕ್ಕಾಗಿ ನಾವು ಪಡುವ ಬವಣೆ ಎಷ್ಟು? ಊರಗಲವಾದದ್ದು. ಊರಗಲ ತಲೆಬೇನೆ. ಎಷ್ಟು ಜೀವನದ ಸತ್ಯವನ್ನು ಅದು ಪ್ರತಿಫಲಿಸ್ತದೆ. ಹಳತೆಲ್ಲ ಕಸವಲ್ಲ, ಹೊಸತೆಲ್ಲ ರಸವಲ್ಲ. ನಾವು ಪರಂಪರೆಯನ್ನು ಟೀಕಿಸ್ತೇವೆ, ಹಾಗೆ ಮಾಡಬೇಡಿ. ಹಳತೆಲ್ಲ ಕಸವಲ್ಲ, ಹೊಸತೆಲ್ಲ ರಸವಲ್ಲ ಅಂತ ಹೇಳುವ ಶಿವಪ್ಪನವರ ಮಾತು ಮುತ್ತು. ಅದು ಮುದ್ದುರಾಮನ ಮನಸ್ಸು, ಮುತ್ತುರಾಮನ ಮನಸ್ಸು ಕೂಡ ಹೌದು. ಬಿತ್ತು ಕಾಳನು ಹೊಲದಿ, ಹೊತ್ತು ಮಳೆ ಭರವಸೆಯ. ಇವತ್ತು ನೀನು ಬೀಜವನ್ನು ಬಿತ್ತು ಹೊಲದಲ್ಲಿ, ಯಾವ ಭರವಸೆಯಿಂದ? ಅಯ್ಯೋ ನಾಳೆ ಬರಗಾಲ ಬರುತ್ತದೆ, ಗ್ಯಾರಂಟಿ ಆಗ್ತದೆಯೋ ಇಲ್ವೋ, ಹೀಗೆಲ್ಲ ಯೋಚನೆ ಮಾಡಬೇಡಿ ನೀವು. ನಾನು ಗ್ಯಾರಂಟಿ ಅಂತ ಹೇಳಿದ್ದು ಸರ್ಕಾರದ ಗ್ಯಾರಂಟಿಯನ್ನು, ಖಾತರಿಯನ್ನಲ್ಲ. ಬಿತ್ತು ಕಾಳನು ಹೊಲದಿ, ಹೊತ್ತು ಮಳೆ ಭರವಸೆಯ. ನಾಳೆ ಮಳೆ ಬಂದೇ ಬರುತ್ತದೆ, ಈ ಬೀಜ ಮೊಳಕೆಯಾಗುತ್ತದೆ, ಬೆಳೆಯನ್ನು ಕೊಡುತ್ತದೆ, ನಾನು ಸುಖವಾಗಿ ಬದುಕಬಹುದು ಎನ್ನುವ ಭರವಸೆಯಿಂದ ಇವತ್ತು ನೀನು ಕರ್ತವ್ಯವನ್ನು ಮಾಡು ಎನ್ನುವಂತಹ ಗೀತೋಪನಿಷತ್ತಿನ ಸಾರವನ್ನು ಈ ಸಾಲು ಅಡಗಿಸಿಕೊಂಡಿದೆ.
ಕತ್ತಲೆಯು ಇಲ್ಲದಿರೆ ನಕ್ಷತ್ರಕ್ಕೇನು ಬೆಲೆ. ನಿಮ್ಮ ಮನೆಗಳ ಎದುರುಗಡೆ ಇಂತಹ ಸಾಲುಗಳನ್ನು ಬರೆದಿಟ್ಟುಕೊಳ್ಬೇಕು ಅಂತ ನಾನು ಆಶಿಸ್ತೇನೆ. ಕತ್ತಲೆಯು ಇಲ್ಲದಿರೆ ನಕ್ಷತ್ರಕ್ಕೇನು ಬೆಲೆ. ಅಮಾವಾಸ್ಯೆಯ ಕಗ್ಗತ್ತಲೆಯ ರಾತ್ರಿಯಲ್ಲಿ ಬೆಳಕೇ ಇಲ್ಲದೆ ನಡೆದ ಅನುಭವ ಇದ್ದವನಿಗೆ ಮಾತ್ರ ನಕ್ಷತ್ರದ ಕಾಂತಿಯ ಶ್ರೇಷ್ಠತೆಯ ಅರಿವಾಗುತ್ತದೆ. ಕರಿ ಸುರಂಗದ ತುದಿಗೆ ಇದೆ ಸೊಗದ ಚೆಂಬೆಳಕು. ಇವತ್ತು ನಡೆಯುವ ಸುರಂಗದ ಹಾದಿಯಲ್ಲಿ ಕಾರ್ಗತ್ತಲು ಇರಬಹುದು, ಆದರೆ ಕೊನೆಗೆ ತುದಿಗೆ ಬೆಳಕು ಕಾಣುತ್ತದೆ. ಇಂತಹ ಭರವಸೆಯ ಮಾತುಗಳನ್ನು ಕೂಡ ಮುದ್ದುರಾಮನ ಮನಸ್ಸು ಕಟ್ಟಿಕೊಡುತ್ತದೆ. ಇಂತಹ ಸಾಲುಗಳ ನೆನಪಾದರೆ ಕವಿಗೆ ನಾವು ಸಲ್ಲಿಸುವ ನಿಜವಾದಂತಹ ಕಾಣಿಕೆ ಅದು. ಕವಿಯೂ ಕೂಡ ಇಂತಹ ಮಾತುಗಳನ್ನು ನಾವು ನೆನಪಿಸಿಕೊಂಡ್ರೆ ಕವಿಗೆ ಧನ್ಯತಾ ಭಾವ ಪ್ರಾಪ್ತಿಯಾಗುತ್ತದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ಈ ಸಂಸ್ಕೃತದ ದಂಡಿ ಎನ್ನುವಂತಹ ಕವಿ ಕಾವ್ಯಾದರ್ಶ ಅನ್ನುವ ಅಲಂಕಾರ ಗ್ರಂಥವನ್ನು ಬರೀತಾನೆ. ಅದನ್ನು ಒಬ್ಬ ಕನ್ನಡೀಕರಿಸ್ತಾನೆ. ಮಾಧವ ಅಲಂಕಾರ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಒಂದು ಮಾತು ಬರ್ತದೆ, ಪದದಿಂದೆ ಶಬ್ದ ದೀಪಂ. ಶಬ್ದವನ್ನು ಟಂಕಿಸುವಾಗ ಅದು ಒಂದು ಬೆಳಕಾಗಿ ಪ್ರಕಾಶಮಾನವಾಗಿ ನಮಗೆ ಕಾಣುತ್ತದೆ ಅಂತ. ಅಲ್ಲಮ ಹೇಳಿದ್ದು ಅದನ್ನೇ, ಮಾತೊಂದು ಜ್ಯೋತಿರ್ಲಿಂಗ ಅಂತ ಹೇಳಿದ್ದು. ಪದದಿಂದೆ ಶಬ್ದ ದೀಪ. ಒಬ್ಬ ಜನಪದ ತ್ರಿಪದಿಯಲ್ಲಿ ಹಾಡುವುದುಂಟು ಹೀಗೆ: ಬೆಳಗೊಳದ ಜನರಿಗೆ ಮಳೆ ಬಂದರಭಿಷೇಕ, ಬೆಳಗೊಳದ ಜನರಿಗೆ ಮಳೆ ಬಂದರಭಿಷೇಕ. ಶ್ರವಣ ಬೆಳಗೊಳದಲ್ಲಿ ಮಳೆ ಬಂದರೆ ಅದು ಗೊಮ್ಮಟನ ಮೇಲೆ ಬಿದ್ದು ಊರಿಗೆಲ್ಲ ಹರಿಯುತ್ತದೆ, ಅದು ನಿಜವಾದ ಅಭಿಷೇಕ. ಗುಡುಗು ಮಿಂಚೆರಡು ಕೈತಾಳ. ಗುಡುಗು ಮಿಂಚು ಎರಡು ಇದ್ದರೆ ಅದು ಕೈತಾಳ, ಭಗವಂತನ ಪೂಜೆ ಅದು. ಹೊನ್ನಕ್ಕ ಹೊಳೆವ ನಕ್ಷತ್ರ ಪದಪುಂಜ. ಪದಪುಂಜ ಅಂದರೆ ಪೂಜೆ ಮಾಡುವಾಗ ಮಂತ್ರ ಅಂತ ಅರ್ಥ. ಅಂದರೆ ಆ ಮಂತ್ರದ ಅಕ್ಷರಗಳಲ್ಲಿ, ಮಾತಿನಲ್ಲಿ ನಕ್ಷತ್ರಕ್ಕೆ ಹೋಲಿಕೆ ಇದೆ ಅಂತಂದರೆ ಮಾತಿಗೂ ಕೂಡ ಹೊಳೆಯುವ ಶಕ್ತಿ ಇದೆ, ಮಿಂಚಾಗುವ ಶಕ್ತಿ ಇದೆ, ಪ್ರತಿಫಲನ ಶಕ್ತಿ ಇದೆ ಅಂತ ಅರ್ಥ. ಹೀಗೆ ಶಿವಪ್ಪನವರ ಕಾವ್ಯದ ಅನೇಕ ಪದಪುಂಜಗಳನ್ನು ನಾವು ಗಮನಿಸಿದರೆ ಅದು ದೀಪವಾಗಿ, ಕೈ ಸೊಡರಾಗಿ ಮಾರ್ಗದರ್ಶಕವಾಗುತ್ತದೆ. ಪದದಿಂದ ಶಬ್ದ ದೀಪದ ಅನುಭವ ನಮಗುಂಟಾಗುತ್ತದೆ. ಕೊನೆಗೆ ಶಿವಪ್ಪನವರ ಮುದ್ದುರಾಮನ ಮನಸ್ಸಿನ ಬಗೆಗೆ ಒಂದು ಪ್ರಶಂಸೆಯ ಚೌಪದಿಯನ್ನು ನಾನೇ ಕಟ್ಟಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುದ್ದುರಾಮನ ಮನಸ್ಸು ಜೀವಯಾತ್ರೆಗೆ ಕಣಸು. ಮುದ್ದುರಾಮನ ಮನಸ್ಸು ಜೀವಯಾತ್ರೆಗೆ ಕಣಸು, ಬಿದ್ದವರ ನೆತ್ತಿ ಸಂತೈಸುವುದು ನಿತ್ಯ. ಅದಕ್ಕೆ ನಮ್ಮೆಲ್ಲರನ್ನು ಸಂತೈಸುವಂತಹ ತಾಯಿಯ ಮನಸ್ಸಿದೆ. ಬಿದ್ದವರ ನೆತ್ತಿ ಸಂತೈಸುವುದು ನಿತ್ಯ. ಉದ್ದುದ್ದ ಭಾಷಣದ ಬದಲು ಸವಿ ಸುಖಿನುಂಡೆ. ಮುದ್ದುದ್ದ ಭಾಷಣದ ಬದಲು ಸವಿ ಸುಖಿನುಂಡೆ. ಮೆದ್ದಂತೆ ಮೆಲುವಾತು ಪೂರ್ಣ ಸತ್ಯ. ಅದು ಆಪ್ಯಾಯಮಾನವಾಗಿ ನಮಗೆ ಸದಾ ಮನಸ್ಸಿನಲ್ಲಿ ಮುದವನ್ನು ನೀಡುತ್ತದೆ. ನಿಜವಾಗಿಯೂ ಅದು ಮುದ್ದು ಮಾಡುವ ತಾಯಿಯ ಹೃದಯವನ್ನು ಹೋಲುತ್ತದೆ. ಅಂತಹ ಕವಿತೆಯನ್ನು ಬರೆದು ಹೊಸ ಕಾಲದ ಜನರ ಸಮಸ್ಯೆಗಳನ್ನು ನಿವಾರಿಸುವ ಕಡೆಗೆ, ಆಧುನಿಕ ತರುಣರಿಗೂ ಅಧ್ಯಾತ್ಮ ಸಿಂಚನ ಆಗುವ ಹಾಗೆ ಮನಸ್ಸಿಗೆ ಮುದವನ್ನು ನೀಡುವಂತಹ ಕವಿತೆಗಳನ್ನು ಬರೆದ ಶಿವಪ್ಪನವರಿಗೆ DVG ಪ್ರಶಸ್ತಿಯ ಈ ಸುಸಂದರ್ಭದಲ್ಲಿ ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಕಬ್ಬಿನಲೆ ವಸಂತ್ ಭಾರದ್ವಾಜ್ ಅವರಿಗೆ ಧನ್ಯವಾದಗಳು. ಬಹುಶಃ ಶಿವಪ್ಪನವರ ಮುದ್ದುರಾಮನ ಮನಸ್ಸಿನ ಚೌಪದಿಯನ್ನು ನಮಗೆಲ್ಲ ಒಂದು ಹೊಸ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ಬೆಂಗಳೂರಿನಿಂದ ಮಾಧ್ಯಮದಲ್ಲಿ ಗುರುತಿಸಿಕೊಂಡಿರೋ ಶ್ರೀ B. ಗಣಪತಿಯವರು ಶಿವಪ್ಪನವರ ಮೇಲಿನ ಅಭಿಮಾನದಿಂದ ಬಂದಿದ್ದಾರೆ. ಅವರ ಕುರಿತು ಒಂದು 4 ಮಾತಾಡಬೇಕು ಕೇಳ್ಕೊತಾ ಇದ್ದೀನಿ. ವೇದಿಕೆಯಲ್ಲಿರುವ ನನ್ನ ಎಲ್ಲ ಹಿರಿಯರೇ ಮತ್ತು ವೇದಿಕೆ ಎದುರಿರುವ DVG ಅವರ ಮತ್ತು ಶಿವಪ್ಪನವರ ಅಭಿಮಾನಿಗಳು,
ಇದು ಒಂದು ರೀತಿಯಲ್ಲಿ ಶಿವಪೂಜೆಯಲ್ಲಿ ಕರಡೆ ಬಂದ ಹಾಗೆ. ನಾನು ಮಾತಿಗೆ ಬಂದವನಲ್ಲ, ಅದರ ಅರ್ಥ ನನಗೆ ಮಾತು ಸಿದ್ಧಿಸಿಲ್ಲ ಅಂತೂ ಅಲ್ಲ, ಅಥವಾ ಶಿವಪ್ಪನವರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತೂ ಅಲ್ಲ. ಯಾಕೆಂತಂದರೆ ನನ್ನ ಜೀವನದ ಒಟ್ಟು ಪಯಣದಲ್ಲಿ ನನಗೆ ಮುತ್ತಿನ ಹಾಗೆ, ರತ್ನದ ಹಾಗೆ, ಆದರ್ಶದ ಹಾಗೆ ನನಗೇನಾದರೂ ದಕ್ಕಿದ್ದಿದ್ರೆ ಅದು ನನ್ನ ಶಿವಪ್ಪ. ನಾನು ನನ್ನ ಶಿವಪ್ಪ ಅಂತ ಹೇಳುವಷ್ಟು ಸಲಿಗೆ ನನಗೆ. ಅವರಿಗೆ 86, ನನಗೆ 59, ಮಧ್ಯೆ ಬಹಳಷ್ಟು ವ್ಯತ್ಯಾಸ ಇದೆ. ಆದರೆ ನನ್ನ ಇಡೀ ಸಾಂಸ್ಕೃತಿಕ ಪ್ರಯಾಣದಲ್ಲಿ ನನ್ನ ಭಾಷೆ, ನನ್ನ ಭಾವ, ನನ್ನ ಬದುಕು, ನನ್ನ ನಿತ್ಯ, ನನ್ನ ವರ್ತಮಾನ, ಅದೆಲ್ಲವನ್ನ ಎಲ್ಲೋ ಒಂದು ಕಡೆ ಒಂದು ಆಕೃತಿಯ ಒಳಗಡೆ, ಒಂದು ಚೌಕಟ್ಟಿನ ಒಳಗಡೆ ನಾನೇನಾದರೂ ಅದನ್ನು ರೂಪಿಸಿಕೊಂಡಿದ್ದೇನೆ ಅಂತ ನನ್ನ ಸಾರ್ಥಕತೆ ಇದ್ದರೆ ಅದಕ್ಕೆ ಶಿವಪ್ಪನವರ ಪ್ರೇರಣೆ, ಸ್ನೇಹ, ಸಂಬಂಧ, ಒಡನಾಟ, ಆ ಮುದ್ದಾದಂಥ ವ್ಯಕ್ತಿತ್ವ. ಪ್ರಾಯಶಃ ನಾನು ಒಬ್ಬ ಪುರುಷನಾದ ಕಾರಣಕ್ಕಾಗಿ ಅವರನ್ನು ನಾನು ಪ್ರೀತಿಸಲಾರೆ, ಗೌರವಿಸಬಹುದು. ಅದಲ್ಲದೆ ಇದ್ರೆ ಇವತ್ತಿಗೂ ನನ್ನ ಪ್ರೀತಿಯ ಭಾಷೆ ಮತ್ತು ರೂಪ ಏನಾದರೂ ಇದ್ರೆ ಅದು ಶಿವಪ್ಪ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ? ಗುಣಮುಖೇನ ಸೌಂದರ್ಯವನ್ನು ನೋಡಬೇಕು ಅಂತ ಹೇಳ್ತಾರೆ. ಸೌಂದರ್ಯ ಕೇವಲ ಶಾರೀರಿಕವಾದಂಥ ಒಂದು ಆಕೃತಿಯ ರೂಪವೇ ಅಂತ ಪ್ರಶ್ನಿಸಿದಾಗ ನನಗೆ ಅನಿಸಿದ್ದೆ ಯಾವಾಗಲೂ, ನಿನಗೆ ಬಣ್ಣ ಬೇಡ, ಕೂದಲು ಬೇಡ, ಬೇಕಾದಂಥ ವೈವಿಧ್ಯಮಯವಾದಂಥ ಬಣ್ಣದ ದಿರಿಸಿಗಳು ಬೇಡ. ನಿನ್ನ ಮನಸ್ಸಿನ ಆ ಇಡೀದಾದಂಥ ಶುಭ್ರತೆಯೇ ನಿನ್ನ ಸೌಂದರ್ಯವೇನೋ. ನಿರಾಭರಣ ಸುಂದರಿ ಅಂತ ಏನೋ ಅಂಬಿಕಾತನೆಯ ದತ್ತರು ಬಳಸಿದ್ರಲ್ಲ, ಆ ನಿರಾಭರಣ ಸುಂದರವನ್ನು, ಆ ಸೌಂದರ್ಯವನ್ನು ಅವರ ಕಾವ್ಯದ ಮುಖೇನ, ಅವರ ಭಾಷೆಯ ಮುಖೇನ ಮತ್ತು ಅವರ ವ್ಯಕ್ತಿತ್ವದ ಮುಖೇನ ನಾನು ಕಂಡವು. ನನಗೆ ಯಾವಾಗಲೂ 2 ಅದ್ಭುತಗಳನ್ನು ನೋಡಿದ್ದೇನೆ, ಮಾತಿನ ಮೂಲಕ ಮತ್ತು ಭಾಷೆಯ ಮೂಲಕ. ನಾನು ರಾಜ್ಕುಮಾರ್ ಒಟ್ಟಿಗೆ ಒಂದು 11 ವರ್ಷದ ಒಡನಾಟ. ನನಗೆ ಮಾತಿಗೆ ಒಂದು ಕಾವ್ಯದ ನಾದದ ಒಂದು ನೆಲೆ ಪ್ರಾಪ್ತವಾಗುವ ಸ್ಥಿತಿ ಇದೆಯಲ್ಲ, ಅದನ್ನು ಆಸ್ವಾದಿಸುವುದು ಮತ್ತು ಅದನ್ನು ಕೇಳಿದಾಗ ಆಗುವ ಒಂದು ಆನಂದ, ಅದನ್ನು ಸಮಾಧಿ ಸ್ಥಿತಿ ಅಂತಿರೋ ಇನ್ನೊಂದು ಅಂತಿರೋ ನನಗೆ ಗೊತ್ತಿಲ್ಲ. ಆದರೆ ಆ ಒಂದು ಹೊಕ್ಕುಳಿನಿಂದ ನಿಮಗೆ ಅನುರಣಿಸುವ ಆನಂದದ ಒಂದು ಆ ಸುಖಾನುಭವ ಇದೆಯಲ್ಲ, ಅದನ್ನು ನಾನು ರಾಜ್ಕುಮಾರ್ ಅವರ ಮಾತಿನ ಭಾಷೆಯಿಂದ ಕಂಡಿದ್ದೆ. ಹಾಗೆಯೇ ಒಂದು ಸರಳವಾದ ಕಾವ್ಯದಲ್ಲೂ ಈಗ ನಮ್ಮ ಕಬ್ಬಿನಾಲೆಯವರು ವ್ಯಾಖ್ಯಾನಿಸುವಷ್ಟು, ವಿಮರ್ಶೆಗೆ ಒಡ್ಡುವಷ್ಟು ಒಂದು ಗಟ್ಟಿಯಾದಂಥ ಕಾವ್ಯದ ಆ ಒಂದು ಕಟ್ಟುವಿಕೆ ಇದೆ, ತಟ್ಟುವಿಕೆ ಇದೆ, ಮುಟ್ಟುವಿಕೆ ಇದೆ. ಮತ್ತು ಕಾವ್ಯದ ಎಲ್ಲ ಸೌಂದರ್ಯವನ್ನು ಆ 4-5 ಸಾಲುಗಳಲ್ಲಿ ಕಟ್ಟಿಕೊಡ್ಬೋದು. ಆ ಭಾಷೆಗೊಂದು ನಾದ ಇದೆಯಲ್ಲ, ಅವರು ಬಳಸುವ ಶಬ್ದ, ಅವರು ಬಳಸುವ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಆ ತರುವ ರೂಪಕಗಳು, ಇವೆಲ್ಲವನ್ನ ನೋಡಿ ನಾನು ಬೆರಗುಗೊಂಡಿದ್ದೆ. ಆಮೇಲೆ ಶಿವಪ್ಪನವರಿಂದ ಇದು ಯಾಕೆ ಸಾಧ್ಯ ಆಯಿತು ಹಾಗಾದರೆ? ಪ್ರಾಯಶಃ ಒಬ್ಬ ಕವಿ ಸಂತನಾದಾಗ ಮಾತ್ರ ಸಾಧ್ಯ. ಸಂತನೆಂದರೆ ಯಾರು? ನಾನು ಸಿದ್ದೇಶ್ವರ ಶ್ರೀಗಳನ್ನು ಮಾತ್ರ ಈ ನೆಲದ ಸಂತ ಅಂತ ಭಾವಿಸಿದೆ. ಇನ್ಯಾರು ಸಂತನ ಹೆಸರಿನಲ್ಲಿಯ ರೂಪಗಳು, ವೇಷಗಳು, ಮಠಗಳು ಅವೆಲ್ಲ ಇದೆ. ಆದರೆ ಸಿದ್ದೇಶ್ವರ ಸ್ವಾಮಿಯವರು ಮಾತಿನ ಮೂಲಕ ಕಾವ್ಯದ ಇಡೀ ಒಂದು ರೂಪಕಗಳನ್ನು, ಸಿದ್ಧಿಯನ್ನು, ಆ ಅನುಸಂಧಾನವನ್ನು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಒಂದು ರೀತಿಯ ಮಾನಸ ಒಂದು ರೂಪಕ, ಮಾನಸ ಒಂದು ಸ್ಥಿತಿ, ಅದು ಒಂದು ವ್ಯಕ್ತಿತ್ವವಾಗಿ, ಕವಿಯಾಗಿ ನಮ್ಮ ಎದುರು ಆಕೃತಿಗೊಂಡ್ರೆ ಯಾರಿರ್ಬೋದು ಅಂತಂದ್ರೆ ಅದು ಶಿವಪ್ಪನವರು. ಅದು ಭಾಷೆಯ ಮೂಲಕ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ನಿರಾಭರಣತೆ, ನಿರಹಂಕಾರ, ನನ್ನದೆಲ್ಲವೂ ನನ್ನದಲ್ಲ. ನಾನು ನಿನ್ನೆ ಅವರೊಟ್ಟಿಗೆ ಮಾತಾಡ್ತಾ ಅವ್ರ ಮನೆಯಲ್ಲಿ ಹೋದಾಗ ಒಂದು ಖಾಸಗಿಯಾದಂಥ ಒಂದು ಇದನ್ನು ತೋರಿಸಿದ್ರು. ಸಿದ್ದೇಶ್ವರಾಯ ನಮಃ ಅಂತ ಅವರು ದಿನಕ್ಕೆ 1 ಪುಟ ಬರೀತಾರೆ. ಈ 90ರ ದಶಕದಿಂದ ಇವತ್ತಿನವರೆಗೆ ಬರೀತಾ ಇದ್ದಾರೆ. ಅದೊಂದು 34-35 ಸಂಪುಟಗಳೇನೋ ಆಗಿದೆ. ಆ ಅಕ್ಷರಗಳನ್ನೇ ನೋಡ್ಬೇಕು ನೀವು. ಅಕ್ಷರ ಅವ್ರಿಗಿಂತ ಚಂದ ಅದು.
ಅದು ಹಾಗಾದರೆ ಅವರು ದಿನ ಬೆಳಗ್ಗೆ ಪ್ರತಿದಿನ ಅವರು 10 ಗಂಟೆ ಮಲಗಿದ್ರೆ ಲೆಕ್ಕ ಹಾಕಿ 8 ಅವರ್ ಆದಮೇಲೆ ಹೇಳ್ತಾರೆ, 8 ಅವರ್ ನಿದ್ದೆ ಮಾಡ್ತಾರೆ. ಅವರ ಆರೋಗ್ಯದ ಗುಟ್ಟದು. ಆಮೇಲೆ ಶಿಸ್ತು, 30,000 ಚೌಪದಿಗಳು ಹಾಗೆ ಬರಲಿಲ್ಲ. ಅದಕ್ಕೆ ಒಂದು ಶಿಸ್ತಿನ ಬೆನ್ನಿದೆ, ಶಿಸ್ತಿನ ನೆಲೆ ಇದೆ, ಅದು ಕಾಠಿಣ್ಯವಾದದ್ದು. ಅವರು ಪ್ರತಿದಿನ ಬೆಳಗ್ಗೆ ಚೌಪದಿಗಳನ್ನು ರಚಿಸ್ತಾರೆ. ನಾನು ಅವರು ಮಾತಾಡುವಾಗ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ಪ್ರಾಯಶಃ ಅವರು ಅದನ್ನು ನನ್ನ ಹತ್ರ ಯಾವತ್ತೂ ಹೇಳ್ತಾರೆ. ಏನು ಅಂತಂದರೆ, ನನಗೂ ಒಂದು ನಂಬಿಕೆ ಇದೆ. ನನ್ನ ಬಾಲ್ಯದಲ್ಲಿ ನನ್ನ ಬಡತನ, ಹಸಿವು ಇದ್ದದ್ರಿಂದ ಅನ್ನ ಸಿಗ್ತಿರಲಿಲ್ಲ, ಪುಸ್ತಕ ಸಿಗ್ತಾ ಇತ್ತು, ನನಗೆ ಓದ್ತಾ ಇತ್ತು. ಆ ಓದಿನ ಹಿನ್ನೆಲೆಯಲ್ಲಿ ಇವತ್ತು ಬದುಕಿದ್ದೇನೆ ಅಂತ ಭಾವಿಸಿದೆ. ನನಗೆ ಬರೆಯುವಾಗ ನಾನೊಂದು 39 ವರ್ಷದ ಪ್ರಯಾಣ, ನನ್ನ ಪತ್ರಿಕೋದ್ಯಮದ ಒಂದು 9 ಪ್ರಮುಖ ಪತ್ರಿಕೆಗಳಿಗೆ ಸಂಪಾದಕನಾಗಿದ್ದೇನೆ. ಒಡೆಯರ್ಶವರು, ಗುಲ್ಲಾಡಿಯವರು ಇಂಥದ್ದು ನನ್ನ ಗುರುಗಳು. ನಾನು ಬರೀತಾ ಇರುವಾಗ ನನಗೆ ಒಂದು ಅನುಭೂತಿ, ಇವತ್ತಿಗೂ ನಂಬಿತ್ತು. ನಾನು ಬರೆಯುವುದು ಯಾರು? ಈಗ ಕರ್ಜಗಿಯವರು ಮಾತಾಡ್ತಾರಲ್ಲ, ಆ ಮಾತಾಡೋದವ್ರು ಕರ್ಜಗಿಯವರ ಅಥವಾ ಅದರ ಆಚೆಯ ಒಂದು ಶಕ್ತಿಯೋ ಇನ್ನೊಂದೋ ಅಂತ ನನಗೆ ಈ ಥರದ ಪ್ರಶ್ನೆಗಳೆಲ್ಲ ಬರ್ತದೆ. ನನಗೆ ಬರೆಯುವಾಗ ನನ್ನದೇ ಆದಂಥ ಪೆನ್ನು, ನನ್ನದೇ ಆದಂಥ ಒಂದು ಹಾಳೆ, ನನ್ನದೇ ಆದಂಥ ಒಂದು ಕುರ್ಚಿ, ಇಂಥದ್ದೆಲ್ಲ ಕೆಲವು ಇದೆ. ಬರಲಿಕ್ಕೆ ಶುರು ಮಾಡಿದರೆ ಭಾಷೆ ಒದಗುವುದು ಅಂತಾರೆ, ಭಾಷೆ ಕೂಡುವುದು ಅಂತಾರೆ, ಭಾಷೆ ಹರಿಯುವುದು ಅಂತಾರೆ. ಆ ಅನುಭೂತಿಯನ್ನು ನಾನು ಮಾಡಿದ್ದೇನೆ. ಅದು ನನ್ನದಲ್ಲ, ಅದು ಎಲ್ಲಿಂದೂ ಬರುವುದು, ಅದಕ್ಕೆ ನಾನು ಸಂಧಿಸುವುದು. ಅದನ್ನು ನೀವು ಆತ್ಮಾನುಸಂಧಾನ ಅಂತ ಕರೆಯಿರಿ, ಏನಾದರೂ ಕರೆ. ಶಿವಪ್ಪನವರು, ನಾನು ಅವರಿಗೆ ಕೇಳಿದೆ, ನೀವು ನಿರರ್ಗಳವಾಗಿ ಬರೀತೀರಿ, ಒಂದು ಚಿತ್ತಿರುವುದಿಲ್ಲ. ಅವರು ಬರೆಯುವಾಗ ಯಾವುದೇ ರೀತಿಯಲ್ಲಿಯೂ ಒಂದು ಶಬ್ದವನ್ನು ಯೋಚಿಸಿ ಮತ್ತೆ ಅಲ್ಲಿ ಸಂಧಿಸುವುದಿಲ್ಲ, ಸೇರಿಸುವುದಿಲ್ಲ. ಅದು ತಾನಾಗೇ ಹರಿದು ಬರುವ ಜಲಪಾತದ ಹಾಗೆ. ಹಾಗಾಗಿ ಅದು ಸಿದ್ಧ ಪುರುಷ ಅಂತ ಕರೆದದ್ದು ನಾನು ಆ ಕಾರಣಕ್ಕೆ. ಶಿವಪ್ಪ ಒಬ್ಬ ಕವಿ ಅನ್ನೋದಕ್ಕಿಂತ ವರ್ತಮಾನದಲ್ಲಿ ಕವಿತ್ವ ಬತ್ತಿ ಹೋಗ್ತಾ ಇದೆ. ನಮ್ಮ ಇಡೀ ಬದುಕಿನ ಆವರಣ ನಮ್ಮನ್ನ ಈ ಕವಿತ್ವದಿಂದ ಬಹಳ ದೂರ ಸಾಗಿಸುವ ಹಾಗೆ ಮಾಡಿದೆ. ಆದರೆ ಈ ನೆಲದಲ್ಲೂ ಇವತ್ತಿಗೂ ಮಂಕುತಿಮ್ಮನ ಕಗ್ಗಕ್ಕೆ ಒಂದು ಸರಳವಾದ ಪರ್ಯಾಯವಾಗಿ, ಸಾರ್ವಜನಿಕರಿಗೂ ಅರ್ಥ ಆಗುವ ಹಾಗೆ, ಕಗ್ಗ ವಿರಳ, ಮುದ್ದು ರಾಮ ಸರಳ ಅಂತ ನಾನು ಯಾವಾಗಲೂ ಹೇಳಿಕೊಟ್ಟು. ಕಗ್ಗ ವಿರಳ ಯಾಕೆ? ಅದನ್ನು ಅರ್ಥೈಸಿಕೊಳ್ಳುವಿಕೆಗೂ ನಮ್ಮದಾಗಿಸಿಕೊಳ್ಳುವಿಕೆಗೂ ಒಂದು ಸಣ್ಣ ಅಧ್ಯಯನ, ಸಣ್ಣ ಒಂದು ತಯಾರಿ ಬೇಕಾಗುತ್ತೆ. ಆದರೆ ಮುದ್ದುರಾಮ ಎಷ್ಟರ ಮಟ್ಟಿಗೆ ಅವನು ಚಂದ ಅಂದರೆ, ಒಬ್ಬ ರಿಕ್ಷಾ ಡ್ರೈವರ್ ಕೂಡ ಮುದ್ದುರಾಮನ ಇಡೀಯದಾದಂಥ ತಾತ್ವಿಕ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳಬಲ್ಲ, ಅದರ ಶಾಬ್ದಿಕ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬಲ್ಲ, ಅದು ಏನನ್ನ ಹೇಳ್ತಾ ಇದೆ ಬದುಕಿನ ಬಗ್ಗೆ ಅನ್ನೋದನ್ನು ಅರ್ಥೈಸ್ಕೊಳ್ತಾರೆ. ಇದು ಸಾಧ್ಯವಾಗಿರೋದಿದ್ರೆ ಅವರ ಇಡೀಯದಾಗಿ ಅವರ ಬದುಕಿನಲ್ಲಿ ಹೇಗೆ ಎಷ್ಟು ಚಂದ ಒಂದು ಸೂತ್ರ ಇದೆ ಅಂದರೆ, ಅವರ ಮಕ್ಕಳೊಟ್ಟಿಗಿನ ಅವರ ಅನುಸಂಧಾನ ಇರ್ಬೋದು, ನನ್ನಂತಹನೊಟ್ಟಿಗಿನ ಅನುಸಂಧಾನ ಇರ್ಬೋದು, ಸಮಾಜದೊಟ್ಟಿಗೆ ಇರ್ಬೋದು. ಎಷ್ಟೋ ಕಾಲ ಟಿ ವಿಗಳನ್ನು ನೋಡುವುದಿಲ್ಲ ಅವರು, ಕಲುಷಿತಗೊಳ್ತೇನೆ ಅನ್ನುವಂಥ ಭಯನೋ ಏನೋ ಗೊತ್ತಿಲ್ಲ. ಹೀಗೆ ಶುಭ್ರವಾಗಿ ಬದುಕಿದವರು, ಸ್ಥಿತಪ್ರಜ್ಞನಾಗಿ ಬದುಕಿದವರು, ಸರಳತೆಯಲ್ಲಿ ಅತ್ಯಂತ ಅಗಾಧವಾದ ಸೌಂದರ್ಯವನ್ನು ಕಂಡವರು. ಶಿವಪ್ಪನ ಹಾಗೆ ಬದುಕಿದರೆ ಮಾತ್ರ ನಿಮಗೆ ಬದುಕಿನ ಸೌಂದರ್ಯದ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇವೆ. ನಾವು ಬದುಕಿನ ಸೌಂದರ್ಯದ ಬಗ್ಗೆ ಮಾತಾಡ್ತೇವೆ, ಏನು ಬೇಕಾದ್ರೂ ಮಾತಾಡ್ತೇವೆ. ಆದರೆ ಬದುಕಿನ ನಿಜವಾದ ಸೌಂದರ್ಯ ಯಾರಿಗೆ ಅರ್ಥ ಆಗುತ್ತೆ ಅಂತಂದರೆ, ಬದುಕನ್ನು ಶಿವಪ್ಪನ ಹಾಗೆ ಬದುಕಿದರೆ. ಬಹಳಷ್ಟು ಮಾತಾಡ್ಬೋದು. ನನಗೆ ಒಂದು ಆಶ್ಚರ್ಯ ಅಂತ ಅನಿಸಿದ್ದು, ನಾವು ಕೃಷ್ಣನನ್ನು ಮುದ್ದಿಸ್ತೇವೆ, ಕೃಷ್ಣನನ್ನು ಮುದ್ದಿಸಿದ್ದನ್ನು ಕೇಳಿದ್ದೇವೆ, ನೋಡಿದ್ದೇವೆ. ಅವರ ಎಲ್ಲ ಇಡೀಯದಾದ ಬದುಕಿನ ಆ ವಿರಾಟ್ ರೂಪದಲ್ಲಿ ಆ ಮುದ್ದಿನ ಭಾಗವೇ ಬಹಳ ನಮಗಿಷ್ಟವಾದದ್ದು. ಯಾವಾಗ ಅವನು ಕೊಳಲನ್ನು ಬಿಡ್ತಾನೋ, ಚಕ್ರವನ್ನು ಹಿಡಿತಾನೋ, ಆವಾಗ ಕೃಷ್ಣನಕ್ಕಿಂತ ನಮಗೆ ಕೊಳಲಿನ ಕೃಷ್ಣ, ಮುದ್ದಿನ ಕೃಷ್ಣನೇ ಬಹಳ ಇಷ್ಟ. ಆದರೆ ರಾಮನನ್ನೂ ಮುದ್ದಿಸಬಹುದು ಅಂತ ಗೊತ್ತಾದದ್ದು ಶಿವಪ್ಪನಿಗೆ. ರಾಮನನ್ನು ಮುದ್ದಿಸಬಹುದು, ಆ ಮುದ್ದಿನಿಂದ ಇಡೀ ಜಗತ್ತಿಗೆ ಒಂದು ಬೆಳಕನ್ನು ಸೂಚಿಸಬಹುದು,
ವರ್ತಮಾನದ ಕಲುಷಿತವಾದಂಥ ಇಡೀಯದಾದಂಥ ಒಂದು ವಾತಾವರಣದಲ್ಲಿ ಬದುಕನ್ನು ಗೆಲ್ಲುವ ಒಂದು ಹಠ ಇದೆಯಲ್ಲ, ಅದು ಮುದ್ದುರಾಮ ನಮಗೆ ಬಹುಶಃ ಸಾಥ್ ಕೊಡ್ತಾನೆ ಅಂತ ಅಂದ್ಕೊಳ್ತೇನೆ. ಕೊನೆಯದಾಗಿ ನನಗೆ ಒಂದು ನೆನಪನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜರಗನಹಳ್ಳಿ ಶಿವಶಂಕರ್ ಅವರ ಒಂದು ಹನಿಗವನದ ಸಂಕಲನ ಬಿಡುಗಡೆ, ವೇದಿಕೆಯಲ್ಲಿ ರಾಮಚಂದ್ರ ಶರ್ಮಾ ಇದ್ದರು, ಎದುರುಗಡೆ ಕೀರಮ್ ಇದ್ರು, ಅವಧೂತ ಕವಿ. ಕೀರಮ್ಮು ಎದುರುಗಡೆ ಕೂತಿದ್ರು. ರಾಮಚಂದ್ರ ಶರ್ಮರಿಗೆ ಈ ಹನಿಗವಿತೆಗಳ ಬಗ್ಗೆ ಅವ್ರಿಗೊಂದು ಎವರ್ಷನ್ ಇದೆ. ಯಾವಾಗಲೂ ಹನಿಗವಿತೆಗಳಕ್ಕಿಂತ ಅವರಿಗೆ ದೀರ್ಘ ಕಾವ್ಯ ಬಹಳ ಇಷ್ಟವಾದದ್ದು. ಹನಿಗವಿತೆಯನ್ನು ಸ್ವಲ್ಪ ಲೇವಡಿ ಮಾಡ್ತಾ ಇದ್ರು ಅವರು, ಯಾವಾಗಲೂ ಬರಹದಲ್ಲೂ ಮಾತಿಲ್ಲ. ಅದೇ ಥರ ಮಾತಾಡ್ತಾ ಇದ್ರು ಅವರು. ಇದೇನು ಹನಿಗವಿತೆಯಲ್ಲಿ ಏನು ಸಾಧಿಸ್ತೀರಿ, ಈ ಥರದ್ದೇನೋ ಮಾತಾಡ್ತಾ ಇದ್ರು. ಆವಾಗ ಕೀರಮ್ ತಟ್ಟನೆ ಎದ್ದು ನಿಂತರು. ಶರ್ಮಾ ಕೂತ್ಕೊಳ್ಳಯ್ಯ, ಅವನು ಸಾಗರವನ್ನು ಹನಿ ಮಾಡ್ತಾ ಇದ್ದಾನೆ, ನೀನು ಹನಿಯನ್ನು ಸಾಗರ ಮಾಡ್ತಾ ಇದ್ದಿ, ಕೂತ್ಕೊಳ್ಳಯ್ಯ. ಅಂದರೆ ಒಂದು ಕೆನೆಕಟ್ಟಿದ ರೀತಿಯಲ್ಲಿ ಬರಹವನ್ನು ಅಡಕಗೊಳಿಸೋದಿದೆಯಲ್ಲ, ರೂಪಕದ ಮೂಲಕ ಇರ್ಬೋದು, ಶಬ್ದದ ಮೂಲಕವಿರ್ಬೋದು, ಆಧ್ಯಾತ್ಮದ ಒಳಹರಿವಿನ ಮೂಲಕ ಇರ್ಬೋದು, ಅದು ಅಷ್ಟು ಸುಲಭದ ಮಾತಲ್ಲ. ಸುಲಭವಾಗಿ ದಕ್ಕುತ್ತದೆ, ಆದರೆ ಸುಲಭವಾಗಿ ಹುಟ್ಟುವುದಿಲ್ಲ. ಅದು ಕಷ್ಟದ ಹುಟ್ಟು. ಆದರೆ ಅದು ಶಿವಪ್ಪನವರಿಗೆ ಬಹಳ ಸರಳ. ಯಾಕೆ ಅಂತಂದರೆ ಅವರಿಗೆ ಆ ಥರದ ಒಂದು ನೆಲೆ ದಕ್ಕಿದೆ, ಸಿದ್ಧಿಸಿಕೊಂಡಿದ್ದಾರೆ ಅವರು. ಹಾಗಾಗಿ ನನಗೆ ಇವತ್ತು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ, ನನ್ನ ಶಿವಪ್ಪನವರ ಬಗ್ಗೆ ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ನಮಸ್ತೆ.